ನಮಸ್ತೆ ವೀಕ್ಷಕರೇ, ನೀವು ನೋಡ್ತಿದ್ದೀರಾ ಪಬ್ಲಿಕ್ ನ್ಯೂಸ್ 24/7. ನಾನು ಶ್ರವಿಜಯ್. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ನಮ್ಮ ದೇಶದ ಬೆನ್ನೆಲುಬಾಗಿರುವ ನಮ್ಮ ರೈತರ ಬಗ್ಗೆ, ನಮ್ಮ ರೈತರ ಸಮಸ್ಯೆಯ ಬಗ್ಗೆ ತಿಳಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ. ಹಾಗಾದ್ರೆ ಬನ್ನಿ ಪ್ರಾರಂಭ ಮಾಡೋಣ. ಇತ್ತೀಚಿನ ದಿನಗಳಲ್ಲಿ ನಡೆಯುತ್ತಿರುವಂತಹ ಘಟನೆಗಳ ಬಗ್ಗೆ, ನಮ್ಮ ಜನರ ಪರಿಸ್ಥಿತಿಯ ಬಗ್ಗೆ ಯೋಚನೆ ಮಾಡಿ ಅವರ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವವರು ಬಹಳ ಅಪರೂಪ. ಅಂಥದ್ರಲ್ಲಿ ಕರ್ನಾಟಕದ ಉಪ ಲೋಕಾಯುಕ್ತರಾದ ಜಸ್ಟಿಸ್ ಬಿ ವೀರಪ್ಪ ಅವರು ಕರ್ನಾಟಕದಲ್ಲಿರುವಂತಹ ಹಲವಾರು ಎಪಿಎಂಸಿ ಮಾರುಕಟ್ಟೆಗೆ ಭೇಟಿ ನೀಡ್ತಾರೆ. ಎಪಿಎಂಸಿ ಮಾರುಕಟ್ಟೆಯಲ್ಲಿ ನಮ್ಮ ರೈತರಿಗೆ ಆಗುತ್ತಿರುವಂತಹ ತೊಂದರೆಗಳ ಬಗ್ಗೆ ನೋಡಿ ಅವರಿಗೆ ಆಶ್ಚರ್ಯ ಆಗ್ತದೆ. ಯಾಕಂದ್ರೆ ನಾವಿರೋದು ಕಲಿಯುಗದಲ್ಲಿ. ಈಗಿರುವಂತಹ ಜನರೇಷನ್ ಬಗ್ಗೆ ಯೋಚನೆ ಮಾಡಿದ್ರೆ ಪ್ರತಿಯೊಂದು ವಿಚಾರದಲ್ಲೂ ನಾವು ಫಾಸ್ಟು, ನೀವು ಫಾಸ್ಟು ಅಂತ ಕಾಂಪಿಟೇಷನ್ ಮಾಡಿಕೊಂಡು ಬ್ಯುಸಿ ಆಗಿರೋದು ನಾವೇ. ಆದ್ರೆ ನಮ್ಮ ವಾಸ್ತವವನ್ನ ಪರೀಕ್ಷೆ ಮಾಡಿ ನೋಡಿದಾಗ ನಮ್ಮ ಜನರಿಗೆ ಬೇಕಾದಂತ ಮೂಲಭೂತ ಸೌಕರ್ಯ ಸರಿಯಾಗಿ ಸಿಗುತ್ತಿಲ್ಲ. ಅದರ ವಿರುದ್ಧ ಯಾರಾದರೂ ಧ್ವನಿ ಎತ್ತಿದರೆ ಅವರ ಧ್ವನಿಯೇ ಇಲ್ಲದ ಹಾಗೆ ಮಾಡ್ಬಿಡ್ತಾರೆ. ಇಂಥ ಸಮಾಜದಲ್ಲಿ ಸತ್ಯವಾಗಿ ಬದುಕುವುದು ಎಷ್ಟು ಕಷ್ಟ ಅಂದ್ರೆ ಆ ಸತ್ಯತೆಯನ್ನ ನಂಬಿ ಜೀವನ ಮಾಡುತ್ತಿರುವವರಿಗೆ ಮಾತ್ರ ಇದರ ಗುಟ್ಟು ಗೊತ್ತಿರುತ್ತದೆ. ಅಂಥದ್ದೇ ಒಂದು ಪರಿಸ್ಥಿತಿ ನಮ್ಮ ಕರ್ನಾಟಕದಲ್ಲಿರುವ ಎಪಿಎಂಸಿ ಮಾರುಕಟ್ಟೆಯಲ್ಲಿ ನಡೆಯುತ್ತಿದೆ. ಇಲ್ಲಿ ರೈತರು ತಂದಂತಹ ಪದಾರ್ಥಗಳಿಗೆ ಅವರೇ ಮಾರಾಟ ಮಾಡಲು ಅಧಿಕಾರ ಇಲ್ಲ ಮತ್ತು ಮಾರಾಟ ಮಾಡುವುದಕ್ಕೂ ಅವರೇ ದುಡ್ಡು ಕೊಟ್ಟು ಮಾರಾಟ ಮಾಡಬೇಕಾದಂತಹ ಪರಿಸ್ಥಿತಿ ಉಂಟಾಗ್ತಾ ಇದೆ. ಇದು ಹೇಗೆ ಅಂದ್ರೆ ಬೇಲಿ ಎದ್ದು ಹೊಲವನ್ನ ಮೇಯೋ ತರ ಇದೆ. ಯಾಕಂದ್ರೆ ಈ ಮಧ್ಯವರ್ತಿಗಳ ಹಾವಳಿ, ಸರ್ಕಾರಿ ಅಧಿಕಾರಿಗಳ ದುರ್ನಡವಳಿಕೆ, ದುರಾಸೆ, ಮಾನವೀಯತೆಯನ್ನ ಮರೆತ ಜನರು ನಮ್ಮ ಸಮಾಜದಲ್ಲಿ ಮಿಶ್ರಣರಾಗಿದ್ದಾರೆ. ಅಂತವರಿಗೆ ಬುದ್ಧಿ ಕಲಿಸಬೇಕು ಅಂತಾನೆ ಕರ್ನಾಟಕದ ಉಪ ಲೋಕಾಯುಕ್ತರಾದಂತ ಬಿ ವೀರಪ್ಪ ಅವರು ಸರ್ಪ್ರೈಸ್ ವಿಸಿಟ್ ಮಾಡಿ ಅಲ್ಲಿರುವಂತಹ ಕಮಿಷನ್ ಏಜೆಂಟ್ ಗಳನ್ನ ಕಂಡು ಅವರ ಲೈಸೆನ್ಸ್ ಅನ್ನ ರದ್ದು ಮಾಡಿದ್ದಾರೆ. ಮತ್ತೆ ಸರ್ಕಾರಿ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ದೇಶದ ಬೆನ್ನೆಲುಬಾಗಿರುವ ನಮ್ಮ ರೈತರಿಗೆ ನ್ಯಾಯ ಕೊಡಿಸಲು ಮುಂದಾಗ್ತಾರೆ. ವೀಕ್ಷಕರೇ, ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಎಲ್ಲೋ ಒಂದು ಕಡೆ ಹಣಕ್ಕೋಸ್ಕರ ಮಾನವೀಯ ಮೌಲ್ಯಗಳನ್ನ, ನಮ್ಮಲ್ಲಿರುವಂತಹ ಗುಣಗಳನ್ನ, ದುರಾಸೆ ಎನ್ನುವಂತ ಕೆಟ್ಟ ಮನಸ್ಥಿತಿಯನ್ನ ಮುಂದಿಟ್ಟುಕೊಂಡು ನಮ್ಮನ್ನ ನಾವು ಮಾರಿಕೊಳ್ಳುವುದರಲ್ಲಿ ಮುಂದಾಗ್ತಾ ಇದ್ದಾವೆ. ಯಾಕಂದ್ರೆ ಕಷ್ಟಪಟ್ಟು ಬೆವರು ಸುರಿಸಿ ದುಡಿದಂತ ಹಣವನ್ನ ತೆರಿಗೆ ರೂಪದಲ್ಲಿ ನಮ್ಮ ಸರ್ಕಾರಕ್ಕೆ ಕಟ್ಟಿದರೂ ಕೂಡ ಆ ಹಣ ನಮಗೆ ವಾಪಸ್ಸು ಸರಿಯಾದ ರೀತಿಯಲ್ಲಿ ತಲುಪುತ್ತಿಲ್ಲ ಎನ್ನುವುದು ಕೊರತೆ ಆಗಿದೆ. ಆದರೆ ನಮ್ಮ ಸಾರ್ವಜನಿಕರಿಗೆ ಬೇರೆ ಏನೂ ಬೇಡ, ಒಂದು ಮೂಲಭೂತ ಸೌಕರ್ಯವನ್ನ ಒದಗಿಸುವುದರಲ್ಲಿ ಸರ್ಕಾರ ಆಗಿರ್ಬೋದು, ಸರ್ಕಾರಿ ಅಧಿಕಾರಿಗಳಾಗಿರ್ಬೋದು ವಿಫಲರಾಗಿದ್ದಾರೆ. ಯಾಕಂದ್ರೆ ಎಲ್ಲರಿಗಿಂತ ಮೊದಲು ವಿಫಲರು ನಾವು ಅಂತ ಹೇಳ್ಬೋದು. ನಮಗೆ ಇರುವಂತ ಅಧಿಕಾರವನ್ನ ಕೇಳಲು ನಮಗೆ ತಾಕತ್ತಿಲ್ಲ. ಕಾರಣ ನಮ್ಮಲ್ಲಿ ಒಗ್ಗಟ್ಟು ಅನ್ನೋದು ಇಲ್ಲವೇ ಇಲ್ಲ. ನಮಗೆ ಸಿಗಬೇಕಾದಂತ ನ್ಯಾಯವನ್ನ ನಾವೇ ಎಲ್ಲೋ ಒಂದು ಕಡೆ ಹಾಳು ಮಾಡಿಕೊಳ್ಳುತ್ತಿದ್ದೇವೆ ಅನ್ನಿಸ್ತಾ ಇದೆ. ಇನ್ನ ಮುಂದೆ ಆದ್ರೂ ನಾವು ಎಚ್ಚೆತ್ಕೊಳ್ಬೇಕಾಗತ್ತೆ. ನಮಗೆ ಬೇಕಾದಂತ ನ್ಯಾಯವನ್ನ ಹೋರಾಟ ಮಾಡಿ ನಾವು ಗೆದ್ದುಕೊಳ್ಬೇಕಾಗತ್ತೆ ಅನ್ನಿಸ್ತಾ ಇದೆ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ರೈತರಿಗೆ ಆಗ್ತಿರುವಂತ ಮೋಸ ನೋಡಿದ್ರೆ ಬೇರೆ ಯಾರಿಗೂ ಇಷ್ಟೊಂದು ಮೋಸ ಆಗ್ತಾ ಇಲ್ಲ ಅಂತ ಅನ್ಸುತ್ತೆ. ಯಾಕೆಂದ್ರೆ ನಮ್ಮ ದೇಶದ ಬೆನ್ನೆಲುಬೆ ರೈತ. ಆ ರೈತ ಏನಾದ್ರೂ ಬೆಳೆ ಬೆಳೆದಿಲ್ಲ ಅಂದ್ರೆ ನಿಜಕ್ಕೂ ನಾವೆಲ್ಲರೂ ಜೀವನ ಮಾಡಕ್ಕಾಗತ್ತಾ? ಊಟ ಇಲ್ಲ ಅಂದ್ರೆ ಬದುಕೋದಕ್ಕಾಗತ್ತಾ? ನಿಜಕ್ಕೂ ಇದು ಕೇಳೋದಕ್ಕೂ ಕೂಡ ಕಷ್ಟ ಅನ್ಸುತ್ತೆ. ಎಲ್ಲೋ ಒಂದ್ ಕಡೆ ಒಂದು ಬೆಳೆಗೋಸ್ಕರ 6 ತಿಂಗಳು, 1 ವರ್ಷ, 2 ವರ್ಷ ಸಾಕಷ್ಟು ಊಟ ನಿದ್ರೆ ಬಿಟ್ಟು ಅದನ್ನ ಕನಸುಗಳ ಕಟ್ಟು 1 ವರ್ಷದ ಬೆಳೆಗೋಸ್ಕರ ಅಷ್ಟೊಂದು ಕಷ್ಟಪಟ್ಟು ಬೆಳೆ ಬೆಳೆದಂತ ರೈತನಿಗೆ ಮೋಸ ಆಗ್ತಿದೆ ಅಂದ್ರೆ ಎಲ್ಲೋ ಒಂದ್ ಕಡೆ ನಿಜಕ್ಕೂ ನಮ್ಮ ಸಮಾಜದಲ್ಲಿ ನಮ್ಮನ್ನ ನಾವು ಕಗ್ಗೊಲೆ ಮಾಡ್ಕೊಳ್ತಾ ಇದೀವಿ ಅಂತ ಅನಿಸ್ತಾ ಇದೆ. ಒಂದು ಮಾತ್ರ ನಾವು ನೆನ್ಪಿಟ್ಕೋಬೇಕಾಗುತ್ತೆ ವೀಕ್ಷಕರೇ, ಎಲ್ಲಿವರೆಗೆ ನಾವು ಪ್ರಶ್ನೆ ಮಾಡೋದಿಲ್ವೋ, ಎಲ್ಲಿವರೆಗೆ ನಮ್ಮ ಅಧಿಕಾರವನ್ನ, ನಮ್ಮ ರೈಟ್ಸ್ ನ ಕೇಳೋದಿಲ್ವೋ, ಅಲ್ಲಿವರೆಗೂ ನಾವೆಲ್ಲರೂ ಕೂಡ ಭಿಕ್ಷುಕರ ತರ ಬದುಕ್ತಾ ಇರ್ತೇವೆ. ಮೇ ಬಿ ಈ ಕಾರ್ಯಕ್ರಮ ನಿಮ್ಗೆ ಫನ್ನಿ ಆಗಿರ್ಬೋದು ಅಂತ ಅನ್ಕೊಳ್ತೀನಿ. ಬಟ್ ಎಲ್ಲೋ ಒಂದ್ ಕಡೆ
2 ನಿಮಿಷ ಯೋಚನೆ ಮಾಡಿ ನೋಡಿದ್ರೆ ನಿಮ್ಗೆ ಕೂಡ ಅರ್ಥ ಆಗುತ್ತೆ. ಏಕೆಂದ್ರೆ ನಾವು ಕಟ್ಟಿರುವಂತಹ ತೆರಿಗೆಗೆ ನಮಗೆ ಬೇಕಾದಂತಹ ಮೂಲಭೂತ ಸೌಕರ್ಯ ಏನಾದ್ರೂ ನಮ್ಗೆ ಸಿಗ್ತಾ ಇದೆಯಾ ಅನ್ನೋದು ಒಂದು ಪ್ರಶ್ನೆ ಅಂತ ಕೂಡ ಹೇಳ್ಬೋದು. ಈ ಒಂದು ಕಾರ್ಯಕ್ರಮ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಮುಂದಿನ ಕಾರ್ಯಕ್ರಮದಲ್ಲಿ ನಾನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24/7. ನಾನು ಶ್ರೀವಿಜಯ್. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24/7. ಇದು ಸತ್ಯದ ಧ್ವನಿ.